ಸರಿ ಬಂದವಳೆ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ನೋಡಿರಿ. ನಾನಿವತ್ತು ಒಂದು ಇನ್ಸ್ಟಂಟಾಗಿ ಎಗ್ ರೆಸಿಪಿ ಮಾಡಾಕತ್ತೀನಿ ರೀ. ಅದಕ್ಕೆ ಒಂದು 3 ಸಣ್ಣ ಉಳ್ಳಾಗಡ್ಡಿ ದೊಡ್ಡ ಸಣ್ಣಗೆ ಹೆಚ್ಕೊಂಡಿನಿ, ಹಿಂಗೆ ಉದ್ದಾಗಿ ತೆಳ್ಳಗೆ ಹೆಚ್ಕೊಂಡಿನಿ ರೀ. ನೋಡಿರಿ ಇದನ್ನು ಹೆಂಗಂತ ಮಾಡೋದು ತೋರಿಸ್ತೀನಿ ಬರ್ರಿ. ನೋಡಿರಿ, ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸ ಹೊಸ ಅಡುಗೆ ಬಿಡ್ತಿರ್ತೀನಿ, ಹಾಕ್ತಿರ್ತೀನಿ, ಸಪೋರ್ಟ್ ಮಾಡಿರಿ. ನೋಡಿರಿ, ಈಗ ಒಂದು ಕಡಾಯಿ ಇಟ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೊಂಡಿನಿ. ಇವು 3 ಉಳ್ಳಾಗಡ್ಡಿ ಹೆಚ್ಚಕೊಂಡಿನಲ್ರಿ, ಇವು ಹಾಕ್ತಿದ್ದೆ. ಇವನ್ನ ಇದು ಸ್ವಲ್ಪ ಕೆಂಪು ಹಂಗೆ ಹುರ್ಕೋಬೇಕ್ರಿ. ಇವನ್ನ ಎಣ್ಣೆಗಾನ ಒಂದು ಸ್ವಲ್ಪ ಫ್ರೈ ಆಗಲ್ರಿ. ಇವು ಒಂದು ಸ್ವಲ್ಪ ಕೆಂಪು ಹಂಗೆ ಈ ಥರ ಹುರ್ಕೋಬೇಕು. ಇವನ್ನ ನೋಡಿರಿ ಈ ಥರ ಕೆಂಪಾಗ್ಯಾವು. ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ. ಹಸಿ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗಂಗೆ ಈ ಥರ ಹುರ್ಕೋಬೇಕು. ಈಗ ಒಂದು ದೊಡ್ಡ ಟೊಮೆಟೊ ಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕ್ರಿ. ಇದು ಹಾಕ್ಕೊತೀನಿ. ಇದಕ್ಕೆ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗಂಗೆ ಸ್ವಲ್ಪ ಹಿಂಗೆ ಹುರ್ಕೋಬೇಕು. ಇದನ್ನು ರುಬ್ಕೊಂಡಾದ್ರೆ ಹಾಕೋಬೋದು. ಟೊಮೆಟೊ ಹಣ್ಣು ಹಿಂಗೆ ಸಣ್ಣಗೆ ಹೆಚ್ಕೊಂಡಾದ್ರೆ ಹಾಕೋಬೋದು. ನಾನು ರುಬ್ಕೊಂಡು ಹಾಕೊಂಡಿಲ್ಲ, ಸಣ್ಣಗೆ ಹೆಚ್ಚಿ ಕಟ್ ಮಾಡಿ ಹಾಕ್ಕೊಂಡೀನಿ. ಈ ಥರ ಸ್ವಲ್ಪ ಫ್ರೈ ಆಗಲ್ರಿ. ಇದು ಫ್ರೈ ಆಗತ್ತೈತ್ರಿ. ಅದಕ್ಕೆ ಒಂದು 4 ಸಣ್ಣ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕ್ಕೊತೀನಿ. ಮೊದಲಿಗೆ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀನಿ, ರುಚಿ ತಕ್ಕಷ್ಟು. ಇದು ಉಳ್ಳಾಗಡ್ಡಿ ಎಷ್ಟು ಇದೆಲ್ಲ ಮಸಾಲೆ ಎಷ್ಟು ಹಿಡಿದಿದೆ ಅಷ್ಟು ಸ್ವಲ್ಪ ಹಾಕ್ಕೊಂಡಿರಿ. ಆಮೇಲೆ ಹಾಕೊಂಡೋಗಿ ಬರೋದು ನೋಡಿಕೊಂಡು ಹಿಂಗೆ ಫ್ರೈ ಮಾಡ್ಬೇಕು. ಇದನ್ನು ಅದಕ್ಕೀಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊತೀನಿ ರೀ. ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡು ಪೂರ್ತಿ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ನೋಡ್ರಿ ಎಲ್ಲ ಫ್ರೈ ಆಗೈತಲ್ಲ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಕೊತ್ತಂಬರಿ ಹಾಕ್ಕೊತೀನಿ. ಅದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಒಳಗೆ ಇಟ್ಕೊಂಡು ಮಾಡ್ಬೇಕ್ರಿ. ಇದನ್ನು ಎಲ್ಲ ರೆಡಿ ಆಗೈತಲ್ಲ. ಈಗ ಒಂದು ಬೌಲ್ ತೊಗೊಂಡು ಒಂದೊಂದು ತತ್ತಿನ ಈ ಥರ ಒಡೆದು ಹಾಕ್ಬೇಕ್ರಿ. ನೋಡಿರಿ, ನಾನು 4 ಮೊಟ್ಟೆ ಒಡೆದು ಹಾಕಿದ್ದೀನಿ. ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ನೋಡಿ ಹಾಕ್ಕೋಬೋದು. ನಾನೀಗ 4 ಮೊಟ್ಟೆ ಹಾಕ್ಕೊಂಡಿನಿ. ಅದಕ್ಕೆ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರೀ. ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕ್ಕೊತೀನಿ. ಸಣ್ಣ ಉರಿ ಒಳಗೆ ಇಡಬೇಕ್ರಿ ಇದನ್ನು ಸ್ವಲ್ಪ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ. ಸ್ವಲ್ಪ ಮೇಲೆ ಕೊತ್ತಂಬರಿ ಸ್ವಲ್ಪ ಉದುರಿಸಿ ಈಗ ಸಣ್ಣ ಉರಿ ಒಳಗೆ ಇಟ್ಟು ಒಂದು 5 ನಿಮಿಷ ರೀ ಮುಚ್ಚಿ ಬೇಯಕ್ಕೆ ಬಿಡಬೇಕು. ಇದನ್ನು ಈ ಥರ ಒಂದು ಮುಚ್ಚಿ ಒಂದು 5 ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸ್ಬೇಕು. ನೋಡಿರಿ, ಮಸಾಲೆ ಎಲ್ಲ ಹೀರ್ಕೊಂಡೈತಿ, ಪೂರ್ತಿ ಬೆಂದೈತ್ರಿ. ಅದೀಗ ಗ್ಯಾಸ್ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಆರಾಕಿಡಬೇಕು. ಇದನ್ನು ನೋಡಿರಿ, ಎಗ್ಲಿದ್ದ ಈ ಥರ ಮಾಡಿದ್ದು ಈ ಥರ ಬಂದು ನೋಡಿರಿ. ಈ ಥರ ಒಂದೊಂದು ಪಪ್ ಥರ ಬಂದೈತಿ. ಈ ಥರ ಒಂದು ನಮ್ಗೆ ಯಾವ ಸೇಪ್ ಬೇಕು ಆ ಸೇಪ್ ಒಳಗೆ ನಾನು 4 ಥರ ಕಟ್ ಮಾಡಿಟ್ಟಿನಿ. ಇದನ್ನು ಆ ಬೌಲಿಂದ ನೋಡಿರಿ. ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ, ತತ್ತಿ ಒಳಗೆ ಯಾವುದೇ ಥರ ಆದರೂ ಮಾಡ್ಬೋದು. ನೋಡಿರಿ, ಈ ಥರ ಮಾಡ್ಕೊಂಡು ಚಪಾತಿ ಆದ್ರೂ ತಿನ್ಬೋದು, ಅಂದಾಗಾದ್ರೂ ಉಣ್ಬೋದು. ಭಾರಿ ಮಸ್ತ್ ಇರ್ತೈತೆ ನೋಡಿರಿ. ಏನು ಕಷ್ಟಪಡೋದೇನು ಬೇಕಾಗಿಲ್ಲ ರೀ. ಒಂದು 5 ನಿಮಿಷದೊಳಗೆ ದಿಢೀರನಾಗಿ ಮಾಡ್ಬೋದು ರೀ. ಭಾರಿ ಟೇಸ್ಟ್ ಇರ್ತೈತೆ ರೀ. ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಚಪಾತಿಗೆ ಸುತ್ತಿ ಕೊಟ್ರೆ ತಿಂತಿರ್ತಾರೆ. ಟ್ರೈ ಮಾಡಿ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದ. ನೋಡಿರಿ, ಈ ಥರ ಅನ್ನ ಸಾಂಬಾರೊಳಗೆ ಊಟ ಮಾಡ್ಬೋದು. ಭಾರಿ ಮಸ್ತ್ ಇರ್ತೈತಿ.